17th one, state ill effects caused by corruption. You have seen now what is corruption and what are the activities involved in corruption, right? So all those activities are a part of corruption only. So now state the ill effects caused by corruption. Corruption leads to various negative consequences. Ill effects are nothing but negative consequences only. ಋಣಾತ್ಮಕ ಅಭಿಪ್ರಾಯಗಳು, consequences. Okay. So what are they? Corruption is one of the illegal act. ಇದು ಒಂದು ಕಾನೂನಿಗೆ ವಿರುದ್ಧವಾದ ಚಟುವಟಿಕೆ. It is anti-social and immoral act also. ಆಂಟಿ ಸೋಷಿಯಲ್ ಅಂದ್ರೆ ಸಮಾಜಕ್ಕೆ ವಿರುದ್ಧವಾದದ್ದು. ಸಮಾಜಕ್ಕೆ ವಿರುದ್ಧ. ಇಟ್ ಈಸ್ ಅಗೇನ್ಸ್ಟ್ ಸೋಷಿಯಲ್ ನಾರ್ಮ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅಂಡ್ ಆಲ್ಸೋ ಇಟ್ ಈಸ್ ಇಮ್ಮಾರಲ್. ಇಮ್ಮಾರಲ್ ಅಂತಂದ್ರೆ ಏನು ಮಕ್ಕಳೇ? ಅನೈತಿಕ ಚಟುವಟಿಕೆ. ಇಟ್ ಈಸ್ ಸ್ಟಾಂಚ್ ಎನಿಮಿ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್. ಒಳ್ಳೆ ಅಧಿಕಾರದ ಅಥವಾ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೇನು? ಆಡಳಿತಕ್ಕೆ ಇದು ಒಂದು ವೈರುಧ್ಯತೆ ಆಗಿದೆ. ಓಕೆ. ಇಟ್ ಡಿಸ್ರಪ್ಟ್ಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟೆಬಿಲಿಟಿ ಇನ್ ಅಡ್ಮಿನಿಸ್ಟ್ರೇಷನ್. ಟ್ರಾನ್ಸ್ಪರೆನ್ಸಿ ಅಂತಾನೆ ಪಾರದರ್ಶಕತೆ ಮತ್ತು ಅಕೌಂಟೆಬಿಲಿಟಿ, ಒಂದು ಅಕೌಂಟೆಬಿಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ಇದು ವಿರುದ್ಧವಾಗಿದೆ. ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು. ಸೊ ಈ ಪಾರದರ್ಶಕತೆ ಆಗೋದಿಕ್ಕೆ ಕರಪ್ಷನ್ ಬಿಡೋದಿಲ್ಲ. ಓಕೆ. ನೆಕ್ಸ್ಟ್, political corruption also leads to organized crimes. Organized crimes. Political corruption ಅಂತಂದ್ರೆ ಏನು ಮಕ್ಕಳೇ? ರಾಜಕೀಯ ಭ್ರಷ್ಟಾಚಾರ. ಓಕೆ. ರಾಜಕೀಯ ಭ್ರಷ್ಟಾಚಾರವು ಒಂದು ಸಂಘಟಿತವಾದ ಅಪರಾಧಕ್ಕೆ ಎಡೆ ಮಾಡಿ ಕೊಡುತ್ತೆ. It allows bureaucratic loopholes and fraud in public service sectors. Bureaucratic ಅಂದ್ರೆ ಅಧಿಕಾರಶಾಹಿಗಳ ಒಂದು ವಂಚನೆಗೆ ಎಡೆಮಾಡಿ ಕೊಡುವಂಥದ್ದು. ಅಲ್ಲಿರುವ ಕುಂದು ಕೊರತೆಗಳು ಮತ್ತು ವಂಚನೆಗಳಿಗೆ ಎಡೆಮಾಡಿ ಕೊಡುವಂಥದ್ದು ಯಾವುದು? ಭ್ರಷ್ಟಾಚಾರ. ಯಾವುದರಲ್ಲಿ? ಪಬ್ಲಿಕ್ ಸರ್ವಿಸ್ ಸೆಕ್ಟರ್ಸ್ ಅಲ್ಲಿ. It weakens the social, economic and political system of the country. So corruption ಅನ್ನೋದು, ಭ್ರಷ್ಟಾಚಾರ ಅನ್ನೋದು, it weakens, it makes weak country socially, economically and politically. ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ದೇಶವನ್ನ ದುರ್ಬಲಗೊಳಿಸುವಂಥದ್ದು ಕರಪ್ಷನ್, ಭ್ರಷ್ಟಾಚಾರ. ಓಕೆ. I'll read it once again. State the ill effects caused by corruption. Corruption leads to various negative consequences. Here, the effects of corruption are always negative. So, negative consequences ಅಂದ್ರೆ ಋಣಾತ್ಮಕ ಪರಿಣಾಮಗಳನ್ನ ಬೀರತ್ತೆ. So, ಯಾವುದು ಋಣಾತ್ಮಕ ಪರಿಣಾಮಗಳು? Corruption is mainly an illegal act and it is against the social norms, anti-social, and it's immoral also. So ಭ್ರಷ್ಟಾಚಾರ ಎನ್ನುವಂಥದ್ದು ಕಾನೂನಿಗೆ ವಿರುದ್ಧವಾದದ್ದು, ಸಮಾಜಕ್ಕೆ ವಿರುದ್ಧವಾದದ್ದು ಮತ್ತು ನೈತಿಕತೆಗೂ ಕೂಡ ವಿರುದ್ಧವಾದಂತಹ ಒಂದು ಚಟುವಟಿಕೆ. ಇಟ್ ಈಸ್ ಸ್ಟಾಂಚ್ ಎನಿಮಿ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್. ಒಳ್ಳೆಯ ಒಂದು ಆಡಳಿತಕ್ಕೆ ಇದು ಶತ್ರುವಾಗಿ ಪರಿಣಮಿಸಿದೆ. ಯಾಕೆ ಅಂತಂದ್ರೆ ಇದು ಅಡೆತಡೆಯನ್ನ ಉಂಟು ಮಾಡುತ್ತೆ. ಯಾವುದರಲ್ಲಿ? ಅಕೌಂಟೆಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿಯಲ್ಲಿ ಅಡೆತಡೆಗಳನ್ನ ಉಂಟು ಮಾಡುತ್ತೆ. ಓಕೆ. ಹೊಣೆಗಾರಿಕೆ ಮತ್ತು
ಪಾರದರ್ಶಕತೆಗೆ ಇದು ವೈರುಧ್ಯವಾಗಿರುವಂತಹ ಒಂದು ಚಟುವಟಿಕೆ. ಸೊ ಇದರಿಂದ ಒಳ್ಳೆಯ ಆಡಳಿತವನ್ನ ನೀಡಬಹುದು. ಆದರೆ ಈ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟೆಬಿಲಿಟಿ, ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯಿಂದ, ನೀವು ಕರಪ್ಷನ್ ಇದ್ರೆ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯಿಂದ ಆಡಳಿತ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದು ಒಂದು ಒಳ್ಳೆಯ ಆಡಳಿತಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ಬೋದು. ಪೊಲಿಟಿಕಲ್ ಕರಪ್ಷನ್ ಆಲ್ಸೋ ಲೀಡ್ಸ್ ಟು ಆರ್ಗನೈಸ್ಡ್ ಕ್ರೈಮ್ಸ್. ಈಗ ರಾಜಕೀಯ ಭ್ರಷ್ಟಾಚಾರ ಇದ್ರೆ ಇದರಿಂದ ಸಂಘಟಿತವಾದಂತಹ ಅಪರಾಧಗಳು ನಡೆಯುವಂತ ಸಂಭವ ಹೆಚ್ಚು. ಯಾಕೆ ಅಂದ್ರೆ ಇಟ್ ಅಲೌಸ್ ಬ್ಯೂರೋಕ್ರಾಟಿಕ್ ಲೂಪ್ ಹೋಲ್ಸ್. ಸೊ ಈ ಬ್ಯೂರೋಕ್ರಾಟಿಕ್ ಅಂದ್ರೆ ಅಧಿಕಾರಶಾಹಿಯಲ್ಲಿ ಇರುವಂತಹ ಕೆಲವೊಂದು ಕುಂದು ಕೊರತೆಗಳನ್ನ ಅಲೋ ಮಾಡಿಕೊಡುತ್ತೆ ಇದು. ಅದೇ ರೀತಿ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ಅಲ್ಲಿ, ಲೋಕಸೇವಾ ಇದರಲ್ಲಿ, ಲೋಕಸೇವಾ ಇಲಾಖೆಯಲ್ಲಿ ಅಥವಾ ಯಾವುದೇ ರೀತಿಯ ಸಾರ್ವಜನಿಕ ಸೇವೆಯಲ್ಲಿ, ಸರ್ಕಾರಿ ಸೇವೆಗಳಲ್ಲಿ ವಂಚನೆಗಳು ನಡೆಯುವಂತಹ ಸಾಧ್ಯತೆಗಳು, ಕುಂದು ಕೊರತೆಗಳನ್ನ ನೋಡಿಕೊಂಡು ವಂಚನೆ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚು. ಇಟ್ ಅಲೋಸ್ ಬ್ಯೂರೋಕ್ರಾಟಿಕ್ ಲೂಪ್ ಹೋಲ್ಸ್ ಅಂಡ್ ಫ್ರಾಡ್ ಇನ್ ಪಬ್ಲಿಕ್ ಸರ್ವಿಸ್ sectors. It weakens the social, economic and political system of the country. By all this way, it weakens the social, economic and political system of the country. ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನ ದುರ್ಬಲಗೊಳಿಸುವಂತದ್ದು ಭ್ರಷ್ಟಾಚಾರ. ಇವೆಲ್ಲ ಏನು ಋಣಾತ್ಮಕ ಪರಿಣಾಮಗಳು. These all are the negative consequences of corruption.